ನಾನಿವತ್ತು ಕಲ್ಲಂಗಡಿ ಹಣ್ಣಿನಿಂದ ಐಸ್ ಕ್ಯಾಂಡಿ ಮಾಡ್ತಿದ್ದೀನಿ. ಇದನ್ನು ಮಾಡೋದು ತುಂಬ ಸುಲಭ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹಾಗಾದರೆ ತಡ ಯಾಕೆ, ಬನ್ನಿ ಕಲ್ಲಂಗಡಿ ಹಣ್ಣಿನಿಂದ ಐಸ್ ಕ್ಯಾಂಡಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಪ್ರಜ್ವಲಾಸ್ ಟೇಸ್ಟಿ ರೆಸಿಪೀಸ್ಗೆ ಸ್ವಾಗತ. ನೋಡಿ, ನಾನಿಲ್ಲಿ ಒಂದಿಡೀ ಕಲ್ಲಂಗಡಿ ಹಣ್ಣನ್ನು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡೋಣ. ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದರ ಬೀಜ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ನೋಡಿ, ನಾನಿಲ್ಲಿ ಎಲ್ಲ ಕಲ್ಲಂಗಡಿ ಹಣ್ಣನ್ನು ಬೀಜ ತೆಗೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಬೀಜ ತೆಗಿಲಿಕ್ಕೆ ಟ್ರೈ ಮಾಡಿ, ಒಂದೆರಡು ಬೀಜ ಉಳಿದ್ರೆ ಪರವಾಗಿಲ್ಲ. ಈಗ ಇದನ್ನೆಲ್ಲ ನಾನು ಜಾರಿಗೆ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ನಾನು ಒಂದು ಅರ್ಧ ನಿಂಬೆ ರಸ ಹಿಂಡ್ತಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ದಿದ್ರೆ ನಿಂಬೆ ರಸ ಹಾಕ್ದೇನು ಐಸ್ ಕ್ಯಾಂಡಿ ಮಾಡ್ಬೋದು. ನಿಂಬೆ ಬೀಜ ಹಾಕ್ಲಿಕ್ಕೆ ಹೋಗಬೇಡಿ, ಬೀಜ ತೆಗೆದು ಹಿಂಡ್ಕೊಳ್ಳಿ. ನಂತರ ನಾನಿಲ್ಲಿ 4 ರಿಂದ 5 ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ತಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಈಗ ಇದನ್ನು ನೀರು ಹಾಕದೆ ಗ್ರೈಂಡ್ ಮಾಡಬೇಕು. ಕಲ್ಲಂಗಡಿಯನ್ನು ಗ್ರೈಂಡ್ ಮಾಡಿ ಆಗಿದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಈ ರೀತಿ ಸೋಸ್ಕೋಬೇಕು. ಈ ಥರ ಸೋಸೋದ್ರಿಂದ ಬೀಜ ಏನಾದರೂ ಉಳಿದಿದ್ರೆ ತಳದಲ್ಲಿ ಉಳ್ಕೊಳ್ಳುತ್ತೆ. ನೋಡಿ, ಎಲ್ಲ ಸೋಸ್ಕೊಂಡಾಗಿದೆ. ನಾವು ಮೊದಲೇ ಬೀಜ ತೆಗೆದು ಹಾಕಿದ್ರಿಂದ ಜಾಸ್ತಿ ಬೀಜ ಏನಿರಲ್ಲ. ಈಗ ನಾನು ಒಂದು ಲೋಟ ಸಹಾಯದಿಂದ ಮೌಲ್ಡ್ಗೆ ಹಾಕ್ತಿದ್ದೀನಿ. ನೀವು ಮೌಲ್ಡ್ ಇಲ್ದಿದ್ರೆ ಟೀ ಕಾಫಿ ಕುಡಿಯೋ ಲೋಟದಲ್ಲಿ ಸಹ ಹಾಕಿ ಐಸ್ ಕ್ಯಾಂಡಿ ಮಾಡ್ಬೋದು. ನೆಕ್ಸ್ಟ್ ನಾನು ತೋರಿಸ್ತೀನಿ ಹೇಗೆ ಮಾಡೋದು ಅಂತೇಳಿ. ಈಗ ಇದರ ಮೇಲೆ ನಾನು ಅಲ್ಯೂಮಿನಿಯಂ ಫಾಯಿಲಿಂದ ಕವರ್ ಮಾಡ್ತಿದ್ದೀನಿ. ಅಲ್ಯೂಮಿನಿಯಂ ಫಾಯಿಲಿಂದ ಟೈಟಾಗಿ ಕವರ್ ಮಾಡಬೇಕು. ಈಗ ಚಾಕುವಿನಿಂದ ಸಣ್ಣ ಸಣ್ಣ ಹೋಲ್ಸ್ ಮಾಡಬೇಕು. ಅಲ್ಯೂಮಿನಿಯಂ ಫಾಯಿಲ್ ಇಲ್ದಿದ್ರೆ ಪ್ಲಾಸ್ಟಿಕ್ ಕವರ್ ಹಾಕಿ, ರಬ್ಬರ್ ಬ್ಯಾಂಡ್ ಹಾಕಿ. ಈಗ ಐಸ್ ಕ್ಯಾಂಡಿ ಸ್ಟಿಕ್ ಹಾಕೋಣ. ಐಸ್ ಕ್ಯಾಂಡಿ ಸ್ಟಿಕ್ ಇಲ್ದಿದ್ರೆ ನೀವು ಸ್ಪೂನ್ ಹಿಂಬದಿಯನ್ನು ಐಸ್ ಕ್ಯಾಂಡಿ ಸ್ಟಿಕ್ ಥರ ಯೂಸ್ ಮಾಡ್ಬೋದು. ನೀವು ಐಸ್ ಕ್ಯಾಂಡಿ ಮಾಡೋದಾದರೆ ರಾತ್ರಿನೇ ಮಾಡಿ ಫ್ರೀಝರಲ್ಲಿ ಇಟ್ಟು ಬೆಳಿಗ್ಗೆ ತೆಗೀರಿ. ಇದು ಗಟ್ಟಿಯಾಗಲಿಕ್ಕೆ 8 ರಿಂದ 10 ಗಂಟೆ ಆದರೂ ಬೇಕಾಗುತ್ತೆ. ಈಗ ನಾನು ಇದನ್ನು ಫ್ರೀಝರಲ್ಲಿ ಇಡ್ತಿದ್ದೀನಿ. ನೋಡಿ, ನಾನಿಲ್ಲಿ ನಾರ್ಮಲಾಗಿ ಟೀ ಕಾಫಿಗೆ ಯೂಸ್ ಮಾಡೋ ಗ್ಲಾಸ್ ತಗೊಂಡಿದ್ದೀನಿ. ಈಗ ಈ ಲೋಟದಲ್ಲಿ ಕಲ್ಲಂಗಡಿ ಜ್ಯೂಸ್ ಹಾಕಿ, ಈಗ ಇದನ್ನು ಅಲ್ಯೂಮಿನಿಯಂ ಫಾಯಿಲ್ ಅಥವಾ ಪ್ಲಾಸ್ಟಿಕ್ ಕವರಿಂದ ಕವರ್ ಮಾಡಿ. ಈಗ ಇದಕ್ಕೆ ಚಾಕುವಿನಿಂದ ಒಂದು ಸಣ್ಣ ಹೋಲ್ ಮಾಡಿ, ಈಗ ಇದಕ್ಕೆ ಐಸ್ ಕ್ರೀಮ್ ಸ್ಟಿಕ್ ಅಥವಾ ಸ್ಪೂನ್ ಹಿಂಬದಿ ಹಾಕಿ. ಈಗ ಇದನ್ನು ಸಹ ನಾನು ಫ್ರೀಝರಲ್ಲಿ ಇಡ್ತಿದ್ದೀನಿ. ನೋಡಿ, ನಾನಿದನ್ನು ರಾತ್ರಿಯೆಲ್ಲ ಇಟ್ಟಿದ್ದೆ. ಈಗ ಐಸ್ ಕ್ಯಾಂಡಿ ರೆಡಿಯಾಗಿದೆ. ತೆಗೆದು ನೋಡೋಣ. ಇದನ್ನು ನೀವು ನೀರಲ್ಲಿ ಒಂದು 10 ರಿಂದ 15 ಸೆಕೆಂಡ್ ಇಟ್ಟರೆ ಸಾಕು, ಜಾಸ್ತಿ ಇಡಬೇಡಿ, ನೀರಾಗುತ್ತೆ. ಸ್ವಲ್ಪ ಈ ಥರ ಶೇಕ್ ಮಾಡಿ ತೆಗೀರಿ. ನೋಡಿ, ಐಸ್ ಕ್ಯಾಂಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಕೂಡ ನಾವು ಲೋಟದಲ್ಲಿ ಮಾಡಿದ್ದು. ಐಸ್ ಕ್ಯಾಂಡಿ ನೀವು ಸರಿಯಾಗಿ ಗಟ್ಟಿ ಆಗೋ ತನಕ ತೆಗಿಬಾರ್ದು. ಈಗ ಮೋಲ್ಡಲ್ಲಿ ಹಾಕಿದ ಐಸ್ ಕ್ಯಾಂಡಿ ತೆಗಿಯೋಣ. ಅಷ್ಟೇ, ಒಂದು ನೀರಲ್ಲಿ 10 ರಿಂದ 15 ಸೆಕೆಂಡ್ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ, ಸೂಪರಾಗಿ ಬಂದಿದೆ. ಕಲ್ಲಂಗಡಿ ತಂದಾಗ ಈ ಥರ ಐಸ್ ಕ್ಯಾಂಡಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಧನ್ಯವಾದಗಳು.